Transformer, so is a device which is used to change the applied alternating voltage. Means it may increases or decreases the applied AC voltage, and this works on the principle of mutual induction. ಸೊ ಡಿಯರ್ ಸ್ಟೂಡೆಂಟ್, ಒಂದ್ ವೇಳೆ ನಾವು ಅಪ್ಲೈ ಮಾಡಿದಂತ ಎಸಿ ವೋಲ್ಟೇಜ್ ಅನ್ನು ಹೆಚ್ಚು ಮಾಡಲು ಮತ್ತು ಕಡಿಮೆ ಮಾಡಲು ಬಳಸುವಂತ ಒಂದು ಸಾಧನ ಯಾವುದು ಅಂದ್ರೆ ಅದನ್ನು ನಾವು ಟ್ರಾನ್ಸ್ಫಾರ್ಮರ್ ಅಂತ ಕರಿತೇವೆ. ಟ್ರಾನ್ಸ್ಫಾರ್ಮರ್ ನಲ್ಲಿ ಎರಡು ಕಾಯಿಲ್ ಇರುತ್ತೆ. ಸೊ ಒಂದು ಕಾಯಿಲ್ ಗೆ ನಾವು ಅಪ್ಲೈಡ್ ಎಸಿ ವೋಲ್ಟೇಜ್ ಅನ್ನು ಕನೆಕ್ಟ್ ಮಾಡ್ತೇವೆ, ಅದನ್ನು ಪ್ರೈಮರಿ ಕಾಯಿಲ್ ಅಂತ ಕರಿತೇವೆ. ಸೊ ಯಾವ ಕಾಯಿಲ್ ಇಂದ ನಾವು ಔಟ್ಪುಟ್ ವೋಲ್ಟೇಜ್ ಅನ್ನು ತೆಗೆದುಕೊಳ್ತೇವೆ, ಸೊ ಅದನ್ನು ನಾವು ಸೆಕೆಂಡರಿ ಕಾಯಿಲ್ಸ್ ಅಂತ ಕರಿತೇವೆ. ಐಡಿಯಲ್ ಟ್ರಾನ್ಸ್ಫಾರ್ಮರ್ ಅಂದಾಗೆ ಎನರ್ಜಿ ಲಾಸ್ ಆಗೋದಿಲ್ಲ, ಅಂದ್ರೆ ಇನ್ಪುಟ್ ಪವರ್ ಎಷ್ಟಿರುತ್ತೆ ಔಟ್ಪುಟ್ ಪವರ್ ಅಷ್ಟೇ ಆಗುತ್ತೆ. ಬಟ್ ಆಕ್ಚುಯಲ್ ಟ್ರಾನ್ಸ್ಫಾರ್ಮರ್ ನಲ್ಲಿ ಇನ್ಪುಟ್ ಪವರ್ ಔಟ್ಪುಟ್ ಪವರ್ ಗಿಂತ ಯಾವಾಗ್ಲೂ ಹೆಚ್ಚಾಗಿರುತ್ತೆ. ಸೊ ಯಾಕಂದ್ರೆ ಅಲ್ಲಿ ಎನರ್ಜಿ ಲಾಸ್ ಆಗುತ್ತೆ. ಹೆಂಗಂದ್ರೆ ಇನ್ ದ ಫಾರ್ಮ್ ಆಫ್ ಹೀಟ್ ಅಂಡ್ ರೇಡಿಯೇಷನ್. ಸೊ ವೈ ದಿಸ್ ಎನರ್ಜಿ ಲಾಸ್? ಬಿಕಾಸ್ ಆಫ್ ದ 4 ಇಂಪಾರ್ಟೆಂಟ್ ಫಾಲೋವಿಂಗ್ ರೀಸನ್ಸ್. ಎಷ್ಟು ರೀಸನ್ ಅಂದ್ರೆ ಫ್ಲಕ್ಸ್ ಲೀಕೇಜ್ ಅಂತ ಹೇಳ್ತೇವೆ. ಸೊ ಡ್ಯೂ ಟು ದ ಪೂರ್ ಡಿಸೈನ್ ಆಫ್ ದ ಕೋರ್ ಆಫ್ ದ ಟ್ರಾನ್ಸ್ಫಾರ್ಮರ್ ಕ್ಯಾನ್ ಬಿ ರೆಡ್ಯೂಸ್ ಬೈ ವೈಂಡಿಂಗ್ the primary and the secondary coil one over the other. ಅಂದ್ರೆ what is the second reason? Means it is the resistance of winding ಅಂತ ಹೇಳ್ಬೋದು. So resistance of winding, so the wire used in the winding has always some resistance. So this resistance causes energy loss in the form of heat. So that we call power loss, I square into R ಅಂತ ಬರೀತೇವೆ ನಾವು. So in high current low voltage winding, these are minimized by using the thick wires instead of the thin wires. ಅಂದ್ರೆ ನಾವು ರೆಸಿಸ್ಟೆನ್ಸ್ ಆಫ್ ವೈಂಡಿಂಗ್ ನಿಂದ ಎನರ್ಜಿ ಲಾಸ್ ಅನ್ನು ಕಡಿಮೆ ಮಾಡಬೇಕಿದ್ರೆ ನಾವು ಥಿಕ್ ದಪ್ಪನಾದಂತ ವೈರ್ ಗಳನ್ನು ಯೂಸ್ ಮಾಡಬೇಕು. ಏಕ ದಪ್ಪನಾದಂತ ವೈರ್ ಗಳಿಗೆ ನಮಗೆ ರೆಸಿಸ್ಟೆನ್ಸ್ ಕಡಿಮೆ ಇರುತ್ತೆ. ಸೊ ದೆನ್ ನೆಕ್ಸ್ಟ್ ಥರ್ಡ್ ರೀಸನ್ ಅಂದ್ರೆ ನಾವು ಎಡಿ ಕರೆಂಟ್ಸ್ ಅಂತ ಹೇಳ್ಬೋದು. ನಾವು ಟ್ರಾನ್ಸ್ಫಾರ್ಮರ್ ಕೋರ್ ನಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗಿ ಎಡಿ ಕರೆಂಟ್ ಇಂಡ್ಯೂಸ್ ಆಗುತ್ತೆ, ನಮಗೆ ಎನರ್ಜಿ ಲಾಸ್ ಆಗುತ್ತೆ ಹೀಟ್ ಆಗಿ. ಸೊ ಇದನ್ನು ನಾವು ಮಿನಿಮೈಸ್ ಮಾಡಬೇಕಿದ್ರೆ, ಸೊ ಮೀನ್ಸ್ this effect can be minimized by using the laminated core. And the fourth reason is an hysteresis. ಸೊ ಹಿಸ್ಟರೆಸಿಸ್ ಲಾಸ್ ಅಂದ್ರೆ ನಮ್ಗೆ ಮ್ಯಾಗ್ನೆಟೈಸೇಷನ್ ಆಫ್ ದ ಕೋರ್ ನಿಂದ ರಿಪೀಟೆಡ್ಲಿ ಅಲ್ಟರ್ನೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಮ್ಯಾಗ್ನೆಟೈಸೇಷನ್ ರಿವರ್ಸ್ ಆಗ್ತಾ ಇರುತ್ತೆ. ಈ ಮ್ಯಾಗ್ನೆಟೈಸೇಷನ್ ರಿವರ್ಸ್ ಆಗೋದ್ರಾಗ ಎನರ್ಜಿ ನಮ್ಗೆ ಲಾಸ್ ಆಗುತ್ತೆ. ಲಾಸ್ ಆಗಿ ಅಲ್ಲಿ ಹೀಟ್ ನಮ್ಗೆ ಜನರೇಟ್ ಆಗುತ್ತೆ. ಸೊ ಇದನ್ನು ನಾವು ಟು ಮಿನಿಮೈಸ್ ದ ಹಿಸ್ಟರೆಸಿಸ್ ಲಾಸ್ ವಿ ಯೂಸ್ ದ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಇನ್ ದ ಕೋರ್ ವಿಚ್ ಹ್ಯಾಸ್ ಲೋ ಹಿಸ್ಟರೆಸಿಸ್ ಲಾಸ್. ನಲ್ಲಿ 2 or 3 ಮಾರ್ಕ್ಸ್ ಎಕ್ಸಾಮ್ ಗೆ ಮೋಸ್ಟ್ ಇಂಪಾರ್ಟೆಂಟ್ ವಾಟ್ ಆರ್ ದ ಎನರ್ಜಿ ಲಾಸ್ ಇನ್ ಟ್ರಾನ್ಸ್ಫಾರ್ಮರ್ ಮೀನ್ಸ್. So there are 4 reasons are there. One is an flux leakage. It can be reduced by winding the primary and the secondary coils one over the other. And the second one is an resistance of the winding. So this can be minimized by using the thick wires. And the third one is eddy currents, and this can be reduced by using the laminated core. And the fourth one is an hysteresis loss, and this can be minimized by using the materials or has low hysteresis loss for the core of